ರಾಜ್ಯದಲ್ಲಿ ದಿನೇ ದಿನೇ ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಏನು ಲವರ್ಸ್ಗಳ ಅಥವಾ ಅಂತರ್ಜಾತೀಯ ವಿವಾಹವಾಗ್ತಾ ಇದೆ. ಆ ಒಂದು ವಿವಾಹಗಳಿಗೆ ಜಾತಿ ಅಂತಕ್ಕಂಥ ಬಣ್ಣ ಬಡಿದು ಎಷ್ಟೋ ಕುಟುಂಬಗಳ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು. ಮತ್ತು ಮೊನ್ನೆ ನಡೆದಂಥ ಧಾರವಾಡ ಜಿಲ್ಲೆಯ ಮಿರಾಪುರ ಗ್ರಾಮದಲ್ಲಿ ಮಾನ್ಯಾಳು ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಮಾನ್ಯಾಳು, ದಲಿತ ಸಮುದಾಯಕ್ಕೆ ಸೇರಿದಂಥ ವಿವೇಕಾನಂದರು ಕಳೆದ 1 ವರ್ಷದಿಂದ ಹಿಂದೆ ಒಂದು ಪ್ರೇಮ ವಿವಾಹ ಆಗಿದ್ರು, ಲವ್ ಮ್ಯಾರೇಜ್ ಮಾಡಿಕೊಂಡು ಅವರು ಊರು ಬಿಟ್ಟು ಹೊರಗೆ ಇದ್ದರು ಹಾವೇರಿಯಲ್ಲಿ. ಏನೋ ಇನ್ನೇನು ಗರ್ಭಿಣಿ ಆಗಿದ್ದೀನಿ, ನಮ್ಮ ಮನೆಯವರು ಕೂಡ ನನಗೇನು ಅನ್ನಲ್ಲ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಊರಿಗೆ ಬರ್ತಾಳೆ. ಊರಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಜಾತಿಯ ಕ್ರೂರ ಮನುಷ್ಯನ ಅವರ ತಂದೆ ಆಗಿರ್ಬೋದು, ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಅವ್ರ ಬಂಧು ಬಳಗದವರು ಸೇರಿ ಮಾನ್ಯಾಳ ಮೇಲೆ ಭಾಳ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ, ಅಷ್ಟೇ ಅಲ್ಲದನ್ನ ಇಡೀ ಕುಟುಂಬದ ಮೇಲೆನ ಹಲ್ಲೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಬಂದಂಥ ಪ್ರಕಾಶ್ ಅವರ ಒಂದು ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಆ ಕುಟುಂಬದ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಮ್ಮ ಮಗಳು ಒಬ್ಬಳೇ ಇದ್ದಳು. ಆ ಮಗಳನ್ನು ಲೆಕ್ಕ ನೋಡಲಾರ್ದನ ಅಥವಾ ಗರ್ಭಿಣಿ ಅದ ನನ್ನ ಮಗಳು ಅಂತಕ್ಕಂಥದ್ದು ಕೂಡ ಲೆಕ್ಕ ನೋಡಲಾರ್ದನ ಒಂದು ಜೀವ ಅಲ್ಲ 2 ಜೀವಗಳನ್ನು ಹೊಡೆದಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕ್ರೂರ ಜಾತಿ ವ್ಯವಸ್ಥೆ ಹೋಗಬೇಕು, ಅಂತರ್ಜಾತಿಗಳ ವಿವಾಹ ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಟುಕೊಂಡಂಥ 12ನೇ ಶತಮಾನದಲ್ಲಿ ಬಸವಣ್ಣವರಾಗಿರ್ಬೋದು, 19ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಸಮಾಜ ನಿರ್ಮಾಣ ಆಗಬೇಕಾದ್ರೆ ಇಂಥ ಅಂತರ್ಜಾತಿಗಳ ವಿವಾಹ ಆಗಬೇಕು ಅಂತಕ್ಕಂಥ ಒಂದು ಆಶಾ ಮನೋಭಾವನೆ ಇಟ್ಕೊಂಡಂಥ ಮಹಾನ್ ಪುರುಷರು ಹೆಸರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತು ಬಸವಣ್ಣವ್ರ ಹೆಸರು ಹೇಳ್ತಾರೆ. ನಾವು ಜಾತ್ಯತೀತ, ನಾವು ಅದು ಇದು ಅಂತಕ್ಕಂಥ ಅದರ ಮಾಡ್ತಕ್ಕಂಥದ್ದು ಇವತ್ತು ಜಾತಿಯ ವೈಷಮ್ಯದಿಂದ ಮರ್ಯಾದೆಯನ್ನು ಹೆಸರಿನಲ್ಲಿ ಹತ್ಯೆಗಳು ಕೂಡ ನಡೀತಾ ಇದೆ. ಇದು ಹೋಗಬೇಕು, ಇದಕ್ಕೆ ಆದಂಥ ಒಂದು ಕಾಯ್ದೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಮೊನ್ನೆ ಜಿಲ್ಲಾ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಇವತ್ತು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಮಾನದಲ್ಲಿ ಇದಕ್ಕೆ ಏನಾದರೂ ಒಂದು ಕಾಯ್ದೆ ಆಗಲಿಲ್ಲ ಅಂದ್ರೆ ನಮ್ಮ ಸಂಘಟನೆ ಇಡೀ ರಾಜ್ಯ ತುಂಬೆಲ್ಲ ನಮ್ಮ ಸಂಘಟನೆ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಧ್ಯಮದ ಮುಖಾಂತರ ಇದು ಹೆಚ್ಚೆಚ್ಚು ಪ್ರಸಾರ ಆಗಬೇಕು. ಯಾಕಂದ್ರೆ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಇಲ್ಲಿಗೆ ನಿಲ್ಲಬೇಕು. ಆ ಮಾನ್ಯಾಳ ಒಂದು ಸಾವಿನಿಂದನ ಈ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ನಿಂತು ಹೋಗ್ಬೇಕು ಅಂತಕ್ಕಂಥ ಕೂಡ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಸಂಜೀವ್ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು.